ಸೊ ಈ ಹಾರ್ಟ್ ಬ್ಲಾಕೇಜ್ ಆದರೆ ನಾವು ಕಲರ್ ಥೆರಪಿಯಲ್ಲಿ ಏನು ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಮಸ್ಕಾರ ಎಲ್ಲರಿಗೂ. ಸೊ ಈಗಿನ ವಾತಾವರಣಕ್ಕೆ ಮತ್ತು ಜೀವನ ಶೈಲಿಯಲ್ಲಿ ಸಾಕಷ್ಟು ಜನ ಮಾನಸಿಕವಾಗಿ ಒತ್ತಡಗಳು ಮತ್ತು ಕೆಲಸದ ಒತ್ತಡಗಳು ಸಾಕಷ್ಟು ವಿಷಯವನ್ನು ಮನಸ್ಸಿಗೆ ಹಚ್ಕೊಂಡು ತುಂಬ ಪ್ರಾಬ್ಲಮ್ಗಳ ಮಾಡಿಕೊಂಡು ಹಾರ್ಟ್ ರಿಲೇಟೆಡ್ ಇಶ್ಯೂಗಳನ್ನು ನಾವು ಸಾಕಷ್ಟು ಇವಾಗ ಮೇಲೆ ಬರ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಸೊ ಇದನ್ನು ನಾವು ನ್ಯಾಚುರಲ್ ಆಗಿ ಹೇಗೆ ಕ್ಯೂರ್ ಮಾಡ್ಕೊಳ್ಬೋದಪ್ಪ ಅಂತ ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರಿಗೆ ಆಗಲಿ ಹಾರ್ಟಲ್ಲಿ ಬ್ಲಾಕೇಜ್ ಇದೆ, ಬ್ಲಾಕೇಜ್ ಅಂದರೆ ಏನೋ ಒಂದು ಅಡೆತಡೆ, ಏಕೆ ಸರಳವಾಗಿ ನಮ್ಮ ರಕ್ತದ ಚಲನೆ ಆಗಬೇಕು ದೇಹದಲ್ಲಿ ಅದು ಆಗ್ತಾ ಇರಲ್ಲ. ಸೊ ನಮ್ಮ ಮೇಜರ್ ಆಗಿ ಹಾರ್ಟ್ ಅಲ್ಲಿರುವಂತಹ ರಕ್ತವನ್ನ ಪಂಪ್ ಮಾಡಿ ಹೋಗಿ ಅದು ಮತ್ತೆ ಪ್ಯೂರಿಫೈ ಆಗಿ ಬರ್ಬೇಕಾಗಿ ಮಾಡುವಂತಹ ಕೆಲಸವನ್ನ ನಮ್ಮ ಹೃದಯ ಮಾಡ್ತಾ ಇರುತ್ತೆ. ಸೊ ಈ ಹಾರ್ಟ್ ಬ್ಲಾಕೇಜ್ ಆದ್ರೆ ನಾವು ಕಲರ್ ಥೆರಪಿಯಲ್ಲಿ ಏನ್ ಮಾಡ್ಕೊಳ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಹೀಲರ್ ಸಮನ ಬಸವ ಆಕ್ಯೂ ಅಕಾಡೆಮಿಯಿಂದ. ಸೊ ಎಡಗೈಯ ಸ್ಮಾಲ್ ಫಿಂಗರ್ ಏನಿದೆ, ಚಿಕ್ಕ ಬೆರಳೇನಿದೆ, ಈ ಕೊನೆ ಜಾಯಿಂಟು ನಮ್ಮ ಹಾರ್ಟ್ ರಿಫ್ಲೆಕ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನೀವು ಆರೆಂಜ್ ಮತ್ತು ಸ್ಕೈ ಬ್ಲೂ, ಸೊ ಎರಡೂ ಕಲರನ್ನು ಒಂದರ ಮೇಲೆ ಒಂದನ್ನು ನೀವು ಹಾಕ್ಬೋದು. ಈ ಥರ ಈ ಲೆಫ್ಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ ಲಾಸ್ಟ್ ಫಿಂಗರಿಗೆ ಹಾಕಿ, ಸೊ ಆರೆಂಜ್ ಮತ್ತು ಸ್ಕೈ ಬ್ಲೂ. ಸೊ ಇದನ್ನು ಹಾಕೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ದೇಹದಲ್ಲಿರುವಂತಹ ಹಾರ್ಟ್ ಬ್ಲಾಕೇಜ್ ಏನಾದರೂ ಇದ್ದರೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಇದು ನಿಮಗೆ ಹೆಲ್ಪ್ ಮಾಡಿ ಕೊಡುತ್ತೆ. ಸೊ ಇದೇ ತರಹ ಸಾಕಷ್ಟು ಹೃದಯ ಸಂಬಂಧಿತವಾಗಿರುವಂತಹ ಒಂದು ವರ್ಕ್ಶಾಪ್ ಮೇ 26ರಿಂದ ಕನ್ನಡದಲ್ಲಿ ವರ್ಕ್ಶಾಪ್ ಇದೆ. ಡಾಕ್ಟರ್ ಬಸವರಾಜ್ ಸರ್ ತಗೊಳ್ತಾ ಇದ್ದಾರೆ. ಸೊ ಯಾರ್ಯಾರು ಎನ್ರೋಲ್ ಆಗಿಲ್ಲ ಆಗಿ ಫಸ್ಟ್ ಟೈಮ್ ಯಾರು ಎನ್ರೋಲ್ ಆಗ್ತಾ ಇದ್ದೀರಾ ಎಲ್ಲರಿಗೂ ಪ್ರೈಸ್ ಬಂದು 1199 ಇರುತ್ತೆ. ನೀವು ಬಸವ ಅಕಾಡೆಮಿ ಜೊತೆ ಕೈ ಜೋಡಿಸಿ ನೀವು ಯಾವುದೇ ತರಹದ ನಮ್ಮ ಕ್ಲಾಸಸ್ಗಳನ್ನು ವರ್ಕ್ಶಾಪ್ಗಳನ್ನು ನೀವು ಆಲ್ರೆಡಿ ಅಟೆಂಡ್ ಆಗಿದ್ರೆ ನಿಮಗೆಲ್ಲರಿಗೂ ಡಿಸ್ಕೌಂಟೆಡ್ ಪ್ರೈಸ್ ಇದೆ. ಸೊ 999 ರುಪೀಸ್ಗೆ ಈ ಹೃದಯ ಸಂಬಂಧಿತ ಯಾವುದೇ ತರಹದ ಕಾಯಿಲೆಗಳನ್ನು ನೀವು ಹೇಗೆ ನ್ಯಾಚುರಲ್ ಆಗಿ ಸರಿ ಮಾಡ್ಕೊಳ್ಬೋದು ಅನ್ನೋದರ ಬಗ್ಗೆ, ಅದು ಆಕ್ಯುಪ್ರೆಷರ್ ಇರ್ಬೋದು, ಕಲರ್ ಇರ್ಬೋದು, ಮುದ್ರಾಗಳಿರ್ಬೋದು, ಮರ್ಮ ಪಾಯಿಂಟ್ಗಳಿರ್ಬೋದು, ಸೊ ಸಾಕಷ್ಟು ವಿಷಯಗಳನ್ನು ನೀವು ಈ ವರ್ಕ್ಶಾಪಲ್ಲಿ ಕಲಿತೀರಾ. ಬನ್ನಿ, ಆದಷ್ಟು ಬೇಗ ಎನ್ರೋಲ್ ಆಗಿ. ಮೇ 26ರಿಂದ ಸ್ಟಾರ್ಟ್ ಆಗುತ್ತೆ, 3 ದಿನ ಇರುತ್ತೆ, ಕನ್ನಡದಲ್ಲಿರುತ್ತೆ. ಸೊ ಬನ್ನಿ, ಬಸವ ಅಕಾಡೆಮಿ ಜೊತೆ ಕೈ ಜೋಡಿಸಿ. ಧನ್ಯವಾದಗಳು.